ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಮಕ್ಕಳೇ. ಮಂಜುಳಾ ಹಂಚೋಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 9ನೆಯ ತರಗತಿಯ ಅರ್ಥಶಾಸ್ತ್ರ ಭಾಗ 2 ಅಧ್ಯಾಯ 32 ಶ್ರಮ ಮತ್ತು ಉದ್ಯೋಗ. ಈ ಪಾಠದ ಕೊನೆಗೆ ಅಭ್ಯಾಸದಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಮಕ್ಕಳೇ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕನ್ನು ಕೊಡಿ. ಪೂರ್ತಿ ವಿಡಿಯೋ ಮುಗಿಯುವವರೆಗೂ ವಾಚ್ ಮಾಡಿ. ಅಭ್ಯಾಸಗಳು. ಮುಖ್ಯ ಪ್ರಶ್ನೆ 1, ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. ಮೊದಲನೆಯ ವಾಕ್ಯ, ಆ್ಯಡಮ್ ಸ್ಮಿತರ ಪ್ರಮುಖ ಗ್ರಂಥ ಡ್ಯಾಶ್. ಸರಿಯಾದ ಪದ ಆ್ಯಡಮ್ ಸ್ಮಿತರ ಪ್ರಮುಖ ಗ್ರಂಥ ರಾಷ್ಟ್ರಗಳ ಸಂಪತ್ತು. ಎರಡನೆಯ ವಾಕ್ಯ, ಜೀತ ಕಾರ್ಮಿಕ ರದ್ದತಿ ಕಾಯ್ದೆ ಡ್ಯಾಶ್ ವರ್ಷ ಜಾರಿ ಮಾಡಲಾಯಿತು. ಸರಿಯಾದ ಪದ ಜೀತ ಕಾರ್ಮಿಕ ರದ್ದತಿ ಕಾಯ್ದೆ 1976 ವರ್ಷ ಜಾರಿ ಮಾಡಲಾಯಿತು. ಮೂರನೆಯ ವಾಕ್ಯ, ಕಾರ್ಮಿಕರ ಸೀಮಾಂತ ಉತ್ಪಾದನೆಗೆ ಶೂನ್ಯವಾಗಿದ್ದಾಗ ಅದನ್ನು ಡ್ಯಾಶ್ ಎನ್ನುತ್ತಾರೆ. ಸರಿಯಾದ ಪದ ಕಾರ್ಮಿಕರ ಸೀಮಾಂತ ಉತ್ಪಾದನೆ ಶೂನ್ಯವಾಗಿದ್ದಾಗ ಅದನ್ನು ಮರೆಮಾಚಿದ ನಿರುದ್ಯೋಗ ಎನ್ನುತ್ತಾರೆ. ನಾಲ್ಕನೆಯ ವಾಕ್ಯ, ಶ್ರಮ ವಿಭಜನೆ ಡ್ಯಾಶ್ ಹೆಚ್ಚಿಸುತ್ತದೆ. ಸರಿಯಾದ ಪದ ಶ್ರಮ ವಿಭಜನೆ ಶ್ರಮಿಕರ ದಕ್ಷತೆ ಹೆಚ್ಚಿಸುತ್ತದೆ. ಐದನೆಯ ಪ್ರಶ್ನೆ, ಬಾಲ ಕಾರ್ಮಿಕ ಪದ್ಧತಿ ನಿರ್ಮೂಲನೆ ಕಾಯ್ದೆ ಜಾರಿಗೊಳಿಸಿದ ವರ್ಷ ಡ್ಯಾಶ್. ಸರಿಯಾದ ಪದ ಬಾಲ ಕಾರ್ಮಿಕ ಪದ್ಧತಿ ನಿರ್ಮೂಲನೆಗೆ ಕಾಯ್ದೆ ಜಾರಿಗೊಳಿಸಿದ ವರ್ಷ 1986. ಇನ್ನು ಮುಖ್ಯ ಪ್ರಶ್ನೆ 2 ನೋಡೋಣ ಮಕ್ಕಳೇ. ಕೆಳಗಿನ ಪ್ರಶ್ನೆಗಳಿಗೆ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ. 6ನೆಯ ಪ್ರಶ್ನೆ, ಶ್ರಮ ವಿಭಜನೆ ಎಂದರೇನು? ಉತ್ತರ, ಉತ್ಪಾದನೆ ಪ್ರಕ್ರಿಯೆಯ ವಿವಿಧ ಭಾಗಗಳನ್ನು ವಿವಿಧ ಕೆಲಸಗಾರರಿಗೆ ಹಂಚುವುದನ್ನು ಶ್ರಮ ವಿಭಜನೆ ಎನ್ನುವರು. 7ನೆಯ ಪ್ರಶ್ನೆ, ಬಾಲ ಕಾರ್ಮಿಕ ಎಂದರೇನು? ಉತ್ತರ, 14 ವರ್ಷಗಳ ಒಳಗಿನ ಮಗು ಕೂಲಿಗಾಗಿ ದುಡಿಯುತ್ತಿದ್ದರೆ ಅದನ್ನು ಬಾಲ ಕಾರ್ಮಿಕ ಎನ್ನುವರು. ಇನ್ನು 8ನೆಯ ಪ್ರಶ್ನೆಯನ್ನು ನೋಡೋಣ. ನಿರುದ್ಯೋಗವನ್ನು ವ್ಯಾಖ್ಯಾನಿಸಿ. ಉತ್ತರ, ದುಡಿಯಲು ಸಿದ್ಧನಿರುವ ವ್ಯಕ್ತಿಗೆ ಉದ್ಯೋಗ ದೊರೆಯದಿದ್ದರೆ ಅದನ್ನು ನಿರುದ್ಯೋಗ ಎನ್ನುವರು. 9ನೆಯ ಪ್ರಶ್ನೆ, ಶ್ರಮ ವಿಭಜನೆಯ ಅನುಕೂಲಗಳನ್ನು ವಿವರಿಸಿ. ಉತ್ತರ, ಶ್ರಮ ವಿಭಜನೆಯ ಅನುಕೂಲಗಳು: ಶ್ರಮದ ದಕ್ಷತೆ, 2 ಉತ್ಪಾದನೆಯ ಗುಣಮಟ್ಟ, 3 ಲಾಭ, 4 ಸರಾಸರಿ ವೆಚ್ಚ, 5 ಸಂಶೋಧನೆ ಮತ್ತು ಅಭಿವೃದ್ಧಿ. ಇನ್ನು 10ನೆಯ ಪ್ರಶ್ನೆ, ಶ್ರಮ ವಿಭಜನೆಯ ಅನಾನುಕೂಲಗಳನ್ನು ಪಟ್ಟಿ ಮಾಡಿ. ಉತ್ತರ, ಶ್ರಮ ವಿಭಜನೆಯ ಅನಾನುಕೂಲಗಳು: 1 ಕೆಲಸದ ಏಕತಾನತೆ, 2 ಜವಾಬ್ದಾರಿಯ ಕೊರತೆ, 3 ಹೆಚ್ಚಿದ ಅವಲಂಬನೆ, 4 ನಿರುದ್ಯೋಗ ವರ್ಗ, 5 ಕಲಹ. ಇನ್ನು 11ನೇ ಪ್ರಶ್ನೆ, ಉತ್ಪಾದಕ ಮತ್ತು ಪುನರುತ್ಪಾದಕ ಶ್ರಮದ ಅರ್ಥ ತಿಳಿಸಿ. ಉತ್ತರ, ಹಣದ ಪ್ರತಿಫಲನಕ್ಕಾಗಿ ಮಾಡುವ ಶ್ರಮವನ್ನು ಉತ್ಪಾದಕ ಶ್ರಮ ಎನ್ನುವರು. ಹಣದ ಪ್ರತಿಫಲವಿಲ್ಲದೆ ಮಾಡುವ ಶ್ರಮವನ್ನು ಪುನರುತ್ಪಾದಕ ಶ್ರಮ ಎನ್ನುವರು. 12ನೆಯ ಪ್ರಶ್ನೆ, ನಿರುದ್ಯೋಗದ ವಿಧಗಳನ್ನು ಪಟ್ಟಿ ಮಾಡಿ. ನಿರುದ್ಯೋಗದ ವಿಧಗಳನ್ನು ನೋಡೋಣ ಬನ್ನಿ ಮಕ್ಕಳೇ. ಭಾರತದಲ್ಲಿ ನಿರುದ್ಯೋಗ, ಅದರಲ್ಲಿ 2 ಪ್ರಕಾರಗಳು: ಗ್ರಾಮೀಣ ನಿರುದ್ಯೋಗ, ನಗರ ನಿರುದ್ಯೋಗ. ಗ್ರಾಮೀಣ ನಿರುದ್ಯೋಗದಲ್ಲಿ ಮರೆಮಾಚಿದ ನಿರುದ್ಯೋಗ, ಋತುಮಾನದ ನಿರುದ್ಯೋಗ ಅಂಥೇಳಿ 2 ನಿರುದ್ಯೋಗಗಳನ್ನು ಗ್ರಾಮೀಣ ಪ್ರದೇಶದಲ್ಲಿ ನೋಡಬಹುದು. ಇನ್ನು ನಗರ ನಿರುದ್ಯೋಗದಲ್ಲಿ ಕೈಗಾರಿಕಾ ನಿರುದ್ಯೋಗ ಮತ್ತು ವಿದ್ಯಾವಂತ ನಿರುದ್ಯೋಗ ಅಂಥೇಳಿ 2 ಪ್ರಕಾರಗಳನ್ನು ಮಾಡಲಾಗಿದೆ ಮಕ್ಕಳೇ. 13ನೆಯ ಪ್ರಶ್ನೆ, ಮರೆಮಾಚಿದ ನಿರುದ್ಯೋಗ ಮತ್ತು ಋತುಮಾನ ನಿರುದ್ಯೋಗದ ವ್ಯತ್ಯಾಸಗಳನ್ನು ಗುರುತಿಸಿ. ಉತ್ತರ, ಮರೆಮಾಚಿದ ನಿರುದ್ಯೋಗ, ಋತುಮಾನದ ನಿರುದ್ಯೋಗ. ಇನ್ನು ಮರೆಮಾಚಿದ ನಿರುದ್ಯೋಗದ ಅರ್ಥವನ್ನು ನೋಡೋಣ. ಕಾರ್ಮಿಕನ ಸೀಮಾಂತ ಉತ್ಪಾದನೆ ಶೂನ್ಯವಾಗಿದ್ದಾಗ ಅದನ್ನು ಮರೆಮಾಚಿದ ನಿರುದ್ಯೋಗ ಎನ್ನುವರು. ಇನ್ನು ಕೃಷಿಕರು ಸುಗ್ಗಿಯ ಕಾಲದಲ್ಲಿ ಉದ್ಯೋಗದಲ್ಲಿ ನಿರತರಾಗಿರುತ್ತಾರೆ, ನಂತರ ಅವರು ನಿರುದ್ಯೋಗಿಗಳಾಗುತ್ತಾರೆ, ಇದನ್ನು ಋತುಮಾನದ ನಿರುದ್ಯೋಗ ಎನ್ನುತ್ತಾರೆ. ಇನ್ನು 14ನೆಯ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಕೈಗಾರಿಕಾ ನಿರುದ್ಯೋಗವು ವಿದ್ಯಾವಂತ ನಿರುದ್ಯೋಗಕ್ಕಿಂತ ಹೇಗೆ ಭಿನ್ನವಾಗಿದೆ? ಉತ್ತರ, ಕೈಗಾರಿಕಾ ನಿರುದ್ಯೋಗ ಮತ್ತು ವಿದ್ಯಾವಂತ ನಿರುದ್ಯೋಗ 2ರ ವ್ಯತ್ಯಾಸವನ್ನು ತಿಳಿಯೋಣ. ಕೈಗಾರಿಕಾ ವಲಯದಲ್ಲಾದ ಬದಲಾವಣೆಗಳಿಂದ ನಿರುದ್ಯೋಗಿಯಾಗಿರುವುದನ್ನು ಕೈಗಾರಿಕಾ ನಿರುದ್ಯೋಗ ಎನ್ನುವರು. ಇನ್ನು ವಿದ್ಯಾವಂತ ನಿರುದ್ಯೋಗ
ವಿದ್ಯಾವಂತರು ಕೆಲಸ ಮಾಡುವ ಇಚ್ಛೆ ಹೊಂದಿದ್ದರೂ ಉದ್ಯೋಗ ಪಡೆಯಲಾಗದ ಸ್ಥಿತಿಯನ್ನು ವಿದ್ಯಾವಂತ ನಿರುದ್ಯೋಗ ಎನ್ನುತ್ತಾರೆ. ಮಕ್ಕಳೇ, ಇದುವರೆಗೂ ಶ್ರಮ ಮತ್ತು ಉದ್ಯೋಗ 9ನೇ ತರಗತಿಯ ಅರ್ಥಶಾಸ್ತ್ರದ ಅಧ್ಯಾಯ 32ರ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಂಡಿದ್ದೇವೆ. ಈ ಒಂದು ವಿಡಿಯೋವನ್ನು ವೀಕ್ಷಿಸಿದಂತಹ ಎಲ್ಲ ಮಕ್ಕಳಿಗೆ ತುಂಬು ಹೃದಯದ ಧನ್ಯವಾದಗಳು. ಮಕ್ಕಳೇ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹವನ್ನು ನೀಡಿ. ಮಕ್ಕಳೇ, ಈವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಂತಹ ಎಲ್ಲ ಮುದ್ದು ಮಕ್ಕಳಿಗೆ ತುಂಬು ಹೃದಯದ ಧನ್ಯವಾದಗಳು. ಟೇಕ್ ಕೇರ್ ಮಕ್ಕಳೇ. ಬಾಯ್. ಥ್ಯಾಂಕ್ ಯು.